ಟೀಮ್ ಇಂಡಿಯಾ ನಾಯಕ ಧೋನಿ ದೇಶದ ಯೂತ್ ಐಕಾನ್, ಇಡೀ ದೇಶದ ಕಣ್ಮಣಿ ಕೂಡ ಹೌದು. ಹೊಸ ಪೀಳಿಗೆಯನ್ನೇ ಪ್ರಭಾವಿಸುವ ಅಗಾಧ ಶಕ್ತಿ ರಾಂಚಿಯ ಈ ಹುಡುಗನಿಗಿದೆ. ಆದರೆ ಮನೆ ಮಗನ ಶಕ್ತಿಯನ್ನು ಬಳಸಿಕೊಳ್ಳೋದಕ್ಕೆ ಜಾರ್ಖಂಡ್ ಸರ್ಕಾರ ಮಾತ್ರ ವಿಫಲವಾಗಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಟೀಮ್ ಇಂಡಿಯಾ ನಾಯಕ ಧೋನಿಗೆ ಹೊಸ ಪೀಳಿಗೆಯನ್ನ ಆಕರ್ಷಿಸುವ ತಾಕತ್ತಿದೆ. ಒಂದರ್ಥದಲ್ಲಿ ಯೂತ್ ಐಕಾನ್ ಧೋನಿ ಹೆಸರು ಇಡೀ ಭಾರತದಲ್ಲಿ ಮೂಡಿಸಿದ ಇಮೇಜ್ ಡಿಫರೆಂಟ್. ಯುವಜನತೆಗೆ ಧೋನಿಯೇ ಸ್ಫೂರ್ತಿ. ಕಾರ್ಪೊರೇಟ್ ಸಂಸ್ಥೆಗಳು ಸಹ ಇವರ ನಾಯಕತ್ವ ಗುಣದಿಂದ ಪ್ರಭಾವಿತಗೊಂಡಿವೆ. ಧೋನಿ ಜಾರ್ಖಂಡ್ನವರು, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ದಟ್ಟ ಅರಣ್ಯವಿರುವ ಪುಟ್ಟ ರಾಜ್ಯ ಇದು. ಇಲ್ಲಿ ನಕ್ಸಲಿಸಂ ಜೊತೆ ಇತರೆ ಸಮಸ್ಯೆಗಳು ಇವೆ. ಇವುಗಳ ನಡುವೆಯೂ ಧೋನಿ ಎಂಬ ಶಕ್ತಿ ಅದೆಲ್ಲವನ್ನೂ ಮರೆಸಿದೆ. ಮಣ್ಣಿನ ಮಗ ಧೋನಿ ಅಂದ್ರೆ ಅಲ್ಲಿನ ಜನರಿಗೆ ಬಲು ಪ್ರೀತಿ. ಅವರ ಪಾಲಿಗೆ ಧೋನಿ ಇಡೀ ರಾಜ್ಯದ ಪ್ರತಿನಿಧಿ. ಆದರೆ ವಿಷಯ ಅದಲ್ಲ. ಧೋನಿಯಂತ ಪ್ರಭಾವಶಾಲಿ ವ್ಯಕ್ತಿಯನ್ನ ಜಾರ್ಖಂಡ್ ಸಮರ್ಥವಾಗಿ ಬಳಸಿಕೊಳ್ಳುವಲ್ಲಿ ವಿಫಲವಾಗಿದೆ. ತನ್ನಲ್ಲಿರುವ ದಟ್ಟ ಅರಣ್ಯ ಪ್ರದೇಶವನ್ನ ಸಂರಕ್ಷಿಸಿಕೊಳ್ಳಲು ಅಲ್ಲಿನ ಸರ್ಕಾರ ಅಭಿಯಾನಕ್ಕೆ ಚಾಲನೆ ನೀಡಿತ್ತು. ಅದಕ್ಕೆ ಸಹಜವಾಗಿಯೇ ಧೋನಿ ರಾಯಭಾರಿಯಾಗಿದ್ರು. ಆದರೆ ಈ ಕುರಿತು ಜಾಹೀರಾತುಗಳಲ್ಲಿ ಧೋನಿ ಚಿತ್ರವನ್ನ ಹುಡುಕಬೇಕಾದ ಪರಿಸ್ಥಿತಿ ಎದುರಾಗಿದೆ. ಜಾರ್ಖಂಡ್ ಸರ್ಕಾರದ ಜಾಹೀರಾತಿನಲ್ಲಿ ಬರೀ ರಾಜಕಾರಣಿಗಳೇ ತುಂಬಿ ತುಳುಕುತ್ತಿದ್ದಾರೆ. ಧೋನಿ ಅಂದ್ರೆ ಸಾಮಾನ್ಯದ ವ್ಯಕ್ತಿತ್ವವಲ್ಲ. ಉತ್ಪನ್ನವೊಂದರ ಜಾಹೀರಾತಿಗೆ ಧೋನಿ ಕನಿಷ್ಠ 20 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಜಾರ್ಖಂಡ್ ಸರ್ಕಾರ ಧೋನಿಯನ್ನ ಕೇವಲ ಜಾರ್ಖಂಡ್ ಅರಣ್ಯ ಸಂರಕ್ಷಣೆ ಅಭಿಯಾನದಲ್ಲಿ ಮಾತ್ರ ಬಳಸಿಕೊಳ್ತಿದೆ. ಈ ಕುರಿತ ಪ್ರಚಾರಕ್ಕೆ ಧೋನಿ ನಯಾ ಪೈಸೆಯನ್ನು ಪಡೆದುಕೊಂಡಿಲ್ಲ. ಧೋನಿ ಮೂಲಕ ಇಡೀ ರಾಜ್ಯದ ಇಮೇಜ್ ಬಿಂಬಿಸುವ ಒಂದು ಅದ್ಭುತ ಅವಕಾಶವನ್ನ ಜಾರ್ಖಂಡ್ ಸರ್ಕಾರ ಸುಖ ಸುಮ್ಮನೆ ಹಾಳು ಮಾಡಿಕೊಳ್ತಿದೆ. ಇನ್ನಾದರೂ ಜಾರ್ಖಂಡ್ ಸರ್ಕಾರ ಆಲಸ್ಯತನ ಬಿಟ್ಟು ಧೋನಿಯನ್ನ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.